ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಧರ್ಮಸ್ಥಳ ಕ್ಷೇತ್ರದ ರಹಸ್ಯ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗ್ತಾ ಇದೆ ಎಲ್ಲವೂ ಕೂಡ ಮುಂದಿನ ವಾರ ಬಹಿರಂಗ ಆಗತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿರೋದು. ಎಸ್ಐಟಿಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸಿ ಅಂತ ಹೇಳಿ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಹಾಗಿದ್ರೆ 1 ವಾರದಲ್ಲಿ ವರದಿ ಪ್ರಕ್ರಿಯೆ ಮುಗೀತು ಅಂತಂದ್ರೆ ಎಲ್ಲಾ ವಿಚಾರಗಳ ಆಚೆ ಬರುತ್ತಾ? ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಎಸ್ಐಟಿ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸೋದಕ್ಕೆ ಸೂಚನೆ ಕೂಡ ನೀಡಿದೆ. ಎಸ್ಐಟಿಗೆ ರಾಜ್ಯ ಸರ್ಕಾರ 7 ದಿನದಲ್ಲಿ ವರದಿ ಪ್ರಕ್ರಿಯೆ ಮುಗಿಸಿ ಅಂತ ಹೇಳಿದೆಯಂತೆ. ಎಸ್ಐಟಿ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿದೆ. ಇದೇ ವಿಚಾರ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವರದಿಯಲ್ಲಿ ಏನೇನಿದೆ ಏನೇನಿರಲ್ಲ, 1 ವಾರದಲ್ಲಿ ಧರ್ಮಸ್ಥಳದ ರಹಸ್ಯ ಬಯಲಾಗುತ್ತಾ? ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ರಾಜ್ಯ ಸರ್ಕಾರವೇ ಈಗ ಎಸ್ಐಟಿಗೆ ಸೂಚನೆಯನ್ನ ಕೊಟ್ಟಿದೆ ಅಂತ, ವರದಿ ಪ್ರಕ್ರಿಯೆನ 1 ವಾರದಲ್ಲಿ ಮುಗಿಸಿ ಅಂತ. ಅಲ್ಲಿಗೆ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಸ್ಐಟಿಗೆ ಯಾವ ಮಟ್ಟಿನ ಸಿದ್ಧತೆಯನ್ನ ಮಾಡಿಕೊಂಡಿದೆ? ಎಲ್ಲವೂ ಕೂಡ ಕನ್ಕ್ಲೂಷನ್ಗೆ ಬರುವಂತ ಕಾಲ ಸನ್ನಿಹಿತವಾಯ್ತಾ ಹೇಗೆ? ಎಸ್ ಶ್ರೀಪಾದ್ ಪಾಟೀಲ್, ಕಳೆದ ಜುಲೈ ತಿಂಗಳಲ್ಲಿ ಏನು ಎಸ್ಐಟಿ ತನಿಖೆಗೆ ನೀಡಿ ಸರ್ಕಾರ ಆದೇಶ ಮಾಡಿತ್ತು ಧರ್ಮಸ್ಥಳದ ಕೇಸ್ನಲ್ಲಿ ಆಗಿರತಕ್ಕಂಥ ಅಸಹಜ ಪ್ರಕರಣಗಳ ಕುರಿತಂತೆ ತನಿಖೆಗೆ, ಈಗ ಸರಿಯಾಗಿ 3 ತಿಂಗಳ ಕಾಲ ಆಗಿರ್ತಕ್ಕಂಥದ್ದು. ಈ 3 ತಿಂಗಳ ಕಾಲ ಸುದೀರ್ಘವಾದಂತಹ ತನಿಖೆಯನ್ನ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಈ ತನಿಖೆಯಲ್ಲಿ ಒಂದು ಅಸಹಜ ಪ್ರಕರಣ, ಸಾವುಗಳ ಪ್ರಕರಣ ಇರಬಹುದು, ಹಾಗೇನೆ ಸ್ಥಳೀಯವಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ಈವರೆಗೂ ಕೂಡ ಯಾವೆಲ್ಲ ಸಾವುಗಳು ಆಗಿದ್ವು ಅದರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆಯನ್ನ ಸರ್ಕಾರ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಈ ಎಲ್ಲಾ ತನಿಖೆಯ ಸಮಗ್ರ ವರದಿಯನ್ನ ಈಗ ಆದಷ್ಟು ಬೇಗ ಏನು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ ಅಂತಕ್ಕಂತಹ ಒಂದು ಸೂಚನೆ ಈಗ ಗೃಹ ಸಚಿವರಿಂದ ಪರಮೇಶ್ವರ್ ಅವರು ಈಗ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ವಾರವೇ ಅಂದ್ರೆ ಇನ್ನೇನು ಇವತ್ತು 23ನೇ ತಾರೀಕು, ಇನ್ನು 7 ದಿನಕ್ಕೆ ಸರಿಯಾಗಿ 1 ತಿಂಗಳ ಅಂತ್ಯದ ಒಳಗಡೆಗೆ ಎಸ್ಐಟಿ ತನಿಖೆ ರಿಪೋರ್ಟ್ ಒಂದು ಕೋರ್ಟ್ಗೆ ಮತ್ತೊಂದು ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತದ್ದು. ಈಗಾಗಲೇ ಏನು ಈ 3 ತಿಂಗಳ ಆಗಿರ್ತಕ್ಕಂತಹ ಎಲ್ಲಾ ತನಿಖೆ ಆಯಾಮಗಳೇನಿದೆ ಅದೆಲ್ಲದರ ಬಗ್ಗೆನೂ ಕೂಡ ಈಗಾಗಲೇ ಒಂದು ಸುತ್ತಿನಲ್ಲಿ ಮೌಖಿಕವಾಗಿ ಗೃಹ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ವರದಿ ಏನಿದೆ, ಈಗ ಕೊಡ್ತಕ್ಕಂತಹ ವರದಿ ಏನಿದೆ, ಈ ಮೂಲಕ ಧರ್ಮಸ್ಥಳದಲ್ಲಿ ಮಾಡಿದಂತಹ, ಧರ್ಮಸ್ಥಳದ ಮೇಲೆ ಮಾಡಿದಂತಹ ಒಂದು ತೇಜೋವಧ ಇರಬಹುದು ಅಥವಾ ಷಡ್ಯಂತ್ರ ಇರಬಹುದು, ಇದೆಲ್ಲ ಏನಿದೆ ಇದರ ಒಂದು ರಿವೀಲ್ ಆಗತ್ತಾ ಅಂತಕ್ಕಂತಹ ಪ್ರಶ್ನೆ. ಯಾಕೆಂತಂದ್ರೆ ಅಲ್ಲಿ ನಿಜಕ್ಕೂ ಘಟನೆ ಆಗಿದ್ದೇನು, ಆಗಿರ್ತಾ ಇರ್ತಕ್ಕಂಥದ್ದೇನು, ಜೊತೆಗೆ ಆ ರಿಪೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಏನು ಅಂತಕ್ಕಂಥ ಸಾಕಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ 3 ತಿಂಗಳು ನಡೆದಂತಹ ಸುದೀರ್ಘ ತನಿಖೆ ಏನಿದೆ, ಸುದೀರ್ಘ ತನಿಖೆ ಇದಕ್ಕೂ ಕೂಡ ಎಸ್ಐಟಿಗೂ ಕೂಡ ಸವಾಲಾಗಿತ್ತು. ಆರಂಭದಲ್ಲಿ ಎಸ್ಐಟಿಗೆ ತನಿಖೆಯಿಂದ ಕೆಲವರು ವಾಪಸ್ ಆಗುವಂತಹ ಕೆಲಸ ಕೂಡ ಆಯಿತು. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಸುದೀರ್ಘವಾಗಿ 3 ತಿಂಗಳ ಕಾಲ ರಿಪೋರ್ಟ್ ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ನಮಗಿರುವಂತಹ ಮಾಹಿತಿ ಕೆಲವೊಂದಷ್ಟು FSL ರಿಪೋರ್ಟ್ಗಳು ಮಾತ್ರ ಸಹ ಬರಬೇಕಾಗಿರೋದು, ಸೊ ಬರಬೇಕಾಗಿದೆ, ಬಾಕಿ ಇದೆ. ಸೊ ಹೀಗಾಗಿ ಒಂದಷ್ಟು ವಿಳಂಬವನ್ನ ಮಾಡ್ತಾ ಇದ್ರು. ಆದ್ರೆ ಮಧ್ಯಪ್ರವೇಶ ಮಾಡಿದಂತಹ ಸರ್ಕಾರ ಕೂಡ ಆದಷ್ಟು ಬೇಗ ತನಿಖೆಯ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಾಕಷ್ಟು ಈ ಬುರುಡೆ ಕೇಸ್ ಏನಿದೆ ಸಾಕಷ್ಟು ಕುತೂಹಲನ ಹುಟ್ಟಿಸಿರ್ತಕ್ಕಂಥದ್ದು. ಜೊತೆಗೆ ಈಗ ನೋಡಿ ಈ 3 ತಿಂಗಳು ಆಗಿರ್ತಕ್ಕಂತಹ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟ್ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಆರೋಪ ಮಾಡಿದಂತವರು ಯಾರೇ ಇರಲಿ, ಒಂದು ಎಡಪಂಥೀಯರಿರ್ಬೋದು ಬಲಪಂಥೀಯರಿರ್ಬೋದು, ಅಲ್ಲಿ ನಿಜಕ್ಕೂ ಕೂಡ ಆಗಿರ್ತಕ್ಕಂಥದ್ದೇನು ಇದು ಕೇವಲ ಅಸಹಜ ಸಾವುಗಳ ಅಷ್ಟೇ ಅಲ್ಲದೇನೆ ನಿಜಕ್ಕೂ ಕೂಡ ಅಲ್ಲಿ ಏನೆಲ್ಲ ಆಗಿತ್ತು, ಇಷ್ಟೆಲ್ಲ ದೊಡ್ಡ ಮಟ್ಟದ ಆರೋಪಗಳು ಯಾಕೆ ಬಂತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಸುದ್ದಿ ಆಯಿತು, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈಗ ಎಸ್ಐಟಿಯ ರಿಪೋರ್ಟ್ ನಿಂದ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಜೊತೆಗೆ
ಸರ್ಕಾರಕ್ಕೂ ಕೂಡ ಒಂದು ಕಡೆ ಆತುರಾತುರವಾಗಿ ತನಿಖೆಗೆ ಎಸ್ಐಟಿ ತನಿಖೆಗೆ ವಹಿಸಿದ್ರಲ್ಲ, ಆಗ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೂ ಕೂಡ ಕೆಲವರು ಕುಟುಕುವಂತಹ ಕೆಲಸವನ್ನ ಮಾಡಿದ್ರು ಸರ್ಕಾರವನ್ನ. ಇದರ ಸಂಬಂಧಪಟ್ಟಂತೂ ಕೂಡ ಸರ್ಕಾರ ಕೂಡ ಒಂದಷ್ಟು ಮುಜುಗರ ಅನುಭವಿಸುವಂತಹ ಪರಿಸ್ಥಿತಿ ಬಂತು. ಸೊ ಈಗ ತನಿಖೆ ಕೊಟ್ಟಾಯಿತು, ತನಿಖೆ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡು ಆದಷ್ಟು ಬೇಗ ಈ ಧರ್ಮಸ್ಥಳ ಪ್ರಕರಣ ಇದೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಹೀಗಾಗಿ ಇನ್ನೊಂದು ವಾರದ ಒಳಗಡೆಗೆ ಬಹುತೇಕ ಈ ವಾರದ ಒಳಗಡೆಗೆ ಏನ್ ರಿಪೋರ್ಟ್ ಇದೆ, ರಿಪೋರ್ಟ್ ಅನ್ನು ಯಥಾವತ್ತಾಗಿ ಈಗ ಕೋರ್ಟ್ಗೆ, ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮತ್ತೊಂದು ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಕೋರ್ಟ್ನ ಪ್ರಕ್ರಿಯೆಗಳು ವರದಿಯ ಅನುಸಾರವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಸದ್ಯ ಸರ್ಕಾರ ಕೂಡ ಈ ಧರ್ಮಸ್ಥಳದ ಪ್ರಕರಣ ಆದಷ್ಟು ಬೇಗ ಮುಗಿಸಬೇಕು, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ ಪ್ರಣಬ್ ಮೊಹಂತಿ ಅವರ ಮೇಲೆ ಈಗ ಏನು ಸರ್ಕಾರ ಹೇಳಿದೆ, ಈಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂತದ್ದಕ್ಕೆ ಈಗ ಸಿದ್ಧತೆಯನ್ನ ಮಾಡಿರ್ತಕ್ಕಂಥ ಪ್ರಣಬ್ ಮೊಹಂತಿ ಅವರು ಕೂಡ. ಸೊ ಇದು ಆ ವರದಿ ಏನಿರುತ್ತೆ ಅಂತ ಸಾಕಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಸಂಬಂಧಪಟ್ಟಂತೆ ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಧರ್ಮಸ್ಥಳ ಕ್ಷೇತ್ರದ ರಹಸ್ಯ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗ್ತಾ ಇದೆ ಎಲ್ಲವೂ ಕೂಡ ಮುಂದಿನ ವಾರ ಬಹಿರಂಗ ಆಗುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿರೋದು. ಎಸ್ಐಟಿಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸಿ ಅಂತ ಹೇಳಿ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಹಾಗಿದ್ರೆ 1 ವಾರದಲ್ಲಿ ವರದಿ ಪ್ರಕ್ರಿಯೆ ಮುಗೀತು ಅಂತಂದ್ರೆ ಎಲ್ಲಾ ವಿಚಾರಗಳ ಆಚೆ ಬರುತ್ತಾ? ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸುವುದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದೆ. 7 ದಿನಗಳಲ್ಲಿ ವರದಿ ಪ್ರಕ್ರಿಯೆ ಮುಗಿಸುವುದಕ್ಕೆ ಸೂಚನೆ ಕೂಡ ನೀಡಿದೆ. ಎಸ್ಐಟಿಗೆ ರಾಜ್ಯ ಸರ್ಕಾರ 7 ದಿನದಲ್ಲಿ ವರದಿ ಪ್ರಕ್ರಿಯೆ ಮುಗಿಸಿ ಅಂತ ಹೇಳಿದೆಯಂತೆ. ಎಸ್ಐಟಿ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿದೆ. ಇದೇ ವಿಚಾರ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವರದಲ್ಲಿ ಏನೇನಿದೆ, ಏನೇನಿರಲ್ಲ, 1 ವಾರದಲ್ಲಿ ಧರ್ಮಸ್ಥಳದ ರಹಸ್ಯ ಬಯಲಾಗುತ್ತಾ? ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ರಾಜ್ಯ ಸರ್ಕಾರವೇ ಈಗ ಎಸ್ಐಟಿಗೆ ಸೂಚನೆಯನ್ನ ಕೊಟ್ಟಿದೆ ಅಂತ, ವರದಿ ಪ್ರಕ್ರಿಯೆನ 1 ವಾರದಲ್ಲಿ ಮುಗಿಸಿ ಅಂತ. ಅಲ್ಲಿಗೆ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಸ್ಐಟಿಗೆ ಯಾವ ಮಟ್ಟಿನ ಸಿದ್ಧತೆಯನ್ನ ಮಾಡಿಕೊಂಡಿದೆ? ಎಲ್ಲವೂ ಕೂಡ ಕನ್ಕ್ಲೂಷನ್ಗೆ ಬರುವಂತ ಕಾಲ ಸನ್ನಿಹಿತವಾಯ್ತಾ ಹೇಗೆ? ಎಸ್ ಶ್ರೀಪಾದ್ ಪಟೇಲ್, ಕಳೆದ ಜುಲೈ ತಿಂಗಳಲ್ಲಿ ಏನು ಎಸ್ಐಟಿ ತನಿಖೆಗೆ ನೀಡಿ ಸರ್ಕಾರ ಆದೇಶ ಮಾಡಿತ್ತು ಧರ್ಮಸ್ಥಳದ ಕೇಸ್ನಲ್ಲಿ ಆಗಿರತಕ್ಕಂಥ ಅಸಹಜ ಪ್ರಕರಣಗಳ ಕುರಿತಂತೆ ತನಿಖೆಗೆ, ಈಗ ಸರಿಯಾಗಿ 3 ತಿಂಗಳ ಕಾಲ ಆಗಿರ್ತಕ್ಕಂಥದ್ದು. ಈ 3 ತಿಂಗಳ ಕಾಲ ಸುದೀರ್ಘವಾದಂತಹ ತನಿಖೆಯನ್ನ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಈ ತನಿಖೆಯಲ್ಲಿ ಒಂದು ಅಸಹಜ ಪ್ರಕರಣ, ಸಾವುಗಳ ಪ್ರಕರಣ ಇರಬಹುದು, ಹಾಗೇನೆ ಸ್ಥಳೀಯವಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ಈವರೆಗೂ ಕೂಡ ಯಾವೆಲ್ಲ ಸಾವುಗಳು ಆಗಿದ್ವು ಅದರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆಯನ್ನ ಸರ್ಕಾರ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಈ ಎಲ್ಲಾ ತನಿಖೆಯ ಸಮಗ್ರ ವರದಿಯನ್ನ ಈಗ ಆದಷ್ಟು ಬೇಗ ಏನು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ ಅಂತಕ್ಕಂತಹ ಒಂದು ಸೂಚನೆ ಈಗ ಗೃಹ ಸಚಿವರಾದ ಪರಮೇಶ್ವರ್ ಅವರು ಈಗ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ವಾರವೇ ಅಂದ್ರೆ ಇನ್ನೇನು ಇವತ್ತು 23ನೇ ತಾರೀಕು, ಇನ್ನು 7 ದಿನಕ್ಕೆ ಸರಿಯಾಗಿ 1 ತಿಂಗಳ ಅಂತ್ಯದ ಒಳಗಡೆಗೆ ಎಸ್ಐಟಿ ತನಿಖೆ ರಿಪೋರ್ಟ್ ಒಂದು ಕೋರ್ಟ್ಗೆ ಮತ್ತೊಂದು ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತದ್ದು. ಈಗಾಗಲೇ ಏನು ಈ 3 ತಿಂಗಳ ಆಗಿರ್ತಕ್ಕಂತಹ ಎಲ್ಲಾ ತನಿಖೆ ಆಯಾಮಗಳೇನಿದೆ ಅದೆಲ್ಲದರ ಬಗ್ಗೆನೂ ಕೂಡ ಈಗಾಗಲೇ ಒಂದು ಸುತ್ತಿನಲ್ಲಿ ಮೌಖಿಕವಾಗಿ ಗೃಹ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ವರದಿ ಏನಿದೆ, ಈಗ ಕೊಡ್ತಕ್ಕಂತಹ ವರದಿ ಏನಿದೆ, ಈ ಮೂಲಕ ಧರ್ಮಸ್ಥಳದಲ್ಲಿ ಮಾಡಿದಂತಹ, ಧರ್ಮಸ್ಥಳದ ಮೇಲೆ ಮಾಡಿದಂತಹ ಒಂದು ತೇಜೋವಧ ಇರಬಹುದು ಅಥವಾ ಷಡ್ಯಂತ್ರ ಇರಬಹುದು, ಇದೆಲ್ಲ ಏನಿದೆ ಇದರ ಒಂದು ರಿವೀಲ್ ಆಗತ್ತಾ ಅಂತಕ್ಕಂತಹ ಪ್ರಶ್ನೆ. ಯಾಕೆಂತಂದ್ರೆ ಅಲ್ಲಿ ನಿಜಕ್ಕೂ ಘಟನೆ ಆಗಿದ್ದೇನು, ಆಗಿರ್ತಾ ಇರ್ತಕ್ಕಂಥದ್ದೇನು, ಜೊತೆಗೆ ಆ ರಿಪೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಏನು ಅಂತಕ್ಕಂಥ ಸಾಕಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ 3 ತಿಂಗಳ
ನಡೆದಂತಹ ಸುದೀರ್ಘ ತನಿಖೆ ಏನಿದೆ, ಸುದೀರ್ಘ ತನಿಖೆ ಇದಕ್ಕೂ ಕೂಡ ಎಸ್ಐಟಿಗೂ ಕೂಡ ಸವಾಲಾಗಿತ್ತು. ಆರಂಭದಲ್ಲಿ ಎಸ್ಐಟಿಗೆ ತನಿಖೆಯಿಂದ ಕೆಲವರು ವಾಪಸ್ ಆಗುವಂತಹ ಕೆಲಸ ಕೂಡ ಆಯಿತು. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಸುದೀರ್ಘವಾಗಿ 3 ತಿಂಗಳ ಕಾಲ ರಿಪೋರ್ಟ್ ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ನಮಗಿರುವಂತಹ ಮಾಹಿತಿ ಕೆಲವೊಂದಷ್ಟು FSL ರಿಪೋರ್ಟ್ಗಳು ಮಾತ್ರ ಸಹ ಬರಬೇಕಾಗಿರೋದು, ಸೊ ಬರಬೇಕಾಗಿದೆ, ಬಾಕಿ ಇದೆ. ಸೊ ಹೀಗಾಗಿ ಒಂದಷ್ಟು ವಿಳಂಬವನ್ನ ಮಾಡ್ತಾ ಇದ್ರು. ಆದ್ರೆ ಮಧ್ಯಪ್ರವೇಶ ಮಾಡಿದಂತಹ ಸರ್ಕಾರ ಕೂಡ ಆದಷ್ಟು ಬೇಗ ತನಿಖೆ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಾಕಷ್ಟು ಈ ಬುರುಡೆ ಕೇಸ್ ಏನಿದೆ ಸಾಕಷ್ಟು ಕುತೂಹಲನ ಹುಟ್ಟಿಸಿರ್ತಕ್ಕಂಥದ್ದು. ಜೊತೆಗೆ ಈಗ ನೋಡಿ, ಈ 3 ತಿಂಗಳು ಆಗಿರ್ತಕ್ಕಂತಹ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟ್ ಬಹಳ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಆರೋಪ ಮಾಡಿದಂತವರು ಯಾರೇ ಇರಲಿ, ಒಂದು ಎಡಪಂಥೀಯರಿರ್ಬೋದು ಬಲಪಂಥೀಯರಿರ್ಬೋದು, ಅಲ್ಲಿ ನಿಜಕ್ಕೂ ಕೂಡ ಆಗಿರ್ತಕ್ಕಂಥದ್ದೇನು ಇದು ಕೇವಲ ಅಸಹಜ ಸಾವುಗಳ ಅಷ್ಟೇ ಅಲ್ಲದೇ ನಿಜಕ್ಕೂ ಕೂಡ ಅಲ್ಲಿ ಏನೆಲ್ಲ ಆಗಿತ್ತು, ಇಷ್ಟೆಲ್ಲ ದೊಡ್ಡ ಮಟ್ಟದ ಆರೋಪಗಳು ಯಾಕೆ ಬಂತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಸುದ್ದಿ ಆಯಿತು, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈಗ SITಯ ರಿಪೋರ್ಟ್ ನಿಂದ ಉತ್ತರ ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಕಡೆ ಆತುರಾತುರವಾಗಿ ತನಿಖೆಗೆ SIT ತನಿಖೆ ವಹಿಸಿದ್ರಲ್ಲ, ಆಗ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೂ ಕೂಡ ಕೆಲವರು ಕುಟುಕುವಂತಹ ಕೆಲಸವನ್ನ ಮಾಡಿದ್ರು ಸರ್ಕಾರವನ್ನ. ಇದರ ಸಂಬಂಧಪಟ್ಟಂತೂ ಕೂಡ ಸರ್ಕಾರ ಕೂಡ ಒಂದಷ್ಟು ಮುಜುಗರ ಅನುಭವಿಸುವಂತಹ ಪರಿಸ್ಥಿತಿ ಬಂತು. ಸೊ ಈಗ ತನಿಖೆ ಕೊಟ್ಟಾಯಿತು, ತನಿಖೆ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡು ಆದಷ್ಟು ಬೇಗ ಈ ಧರ್ಮಸ್ಥಳ ಪ್ರಕರಣ ಇದೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಹೀಗಾಗಿ ಇನ್ನೊಂದು ವಾರದ ಒಳಗಡೆಗೆ, ಬಹುತೇಕ ಈ ವಾರದ ಒಳಗಡೆಗೆ ಏನ್ ರಿಪೋರ್ಟ್ ಇದೆ, ರಿಪೋರ್ಟ್ ಅನ್ನ ಯಥಾವತ್ತಾಗಿ ಈಗ ಕೋರ್ಟ್ಗೆ, ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮತ್ತೊಂದು ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಕೋರ್ಟ್ನ ಪ್ರಕ್ರಿಯೆಗಳು ವರದಿಯ ಅನುಸಾರವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಸದ್ಯ ಸರ್ಕಾರ ಕೂಡ ಈ ಧರ್ಮಸ್ಥಳದ ಪ್ರಕರಣ ಆದಷ್ಟು ಬೇಗ ಮುಗಿಸಬೇಕು, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ ಪ್ರಣಬ್ ಮೊಹಂತಿ ಅವರ ಮೇಲೆ ಈಗ ಏನು ಸರ್ಕಾರ ಹೇಳಿದೆ, ಈಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂತದ್ದಕ್ಕೆ ಈಗ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಪ್ರಣಬ್ ಮೊಹಂತಿ ಅವರು ಕೂಡ. ಸೊ ಇದು ಆ ವರದಿ ಏನಿರುತ್ತೆ ಅಂತ ಸಾಕಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.